ಬಾ ಸಂಜೆಗೆ ಬೆಳಿಗ್ಗೆ ಫುಲ್ ಆರಾಮ್. ಮೇಕಪ್ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ರಮ್ಯ ಪಟೇಲ್ ಯೂಟ್ಯೂಬ್ ಚಾನಲ್. ಭಾನುವಾರದ ವಿಡಿಯೋ ಇವತ್ತು ಮಾಸ್ತಮ್ಮ ಬೆಳಿಗ್ಗೆ ಮಾರ್ನಿಂಗು ಮಾಸ್ತಮ್ಮ ಬೈಬೀಗ ಇರುತ್ತೆ, ಈವ್ನಿಂಗು ಭೈರವೇಶ್ವರ ಬೈಬೀಗ ಇರುತ್ತೆ. ಈಗ ಮಾಸ್ತಮ್ಮ ಬೈಬೀಗ ಐತೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಗೈಸ್. ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ದೀಪಕ್ ದವಣಿ ಹಚ್ಬಿಟ್ಟಿದ್ದೀವಿ. ಬಾ ಮಗ್ನ ಎಲ್ಲ ಇವಾಗ ಹೋಗ್ತಾ ಇದೀವಿ. ಅಲ್ಲೇ ಟೈಮ್ ಆಗ್ಬಿಟ್ಟೈತೆ, ಹೋಗ್ತಾ ಇದ್ದೀವಿ. ನಾಳೆ ದೇವ್ರು ಅಲ್ಲಿಗೆ ಹೋಗ್ಬಿಟ್ಟೈತೆ. ಅಲ್ಲಿ ದೇವಸ್ಥಾನ ಇರೋದು ಆ್ಯಕ್ಚುಲಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಮಸ್ತಮ್ಮ ಅಂತ. ಬಾಯಿ ಬೀಗ ಹಾಕಿಸ್ಕೊತಾರೆ. ನಾನು ಫಸ್ಟು ಟೈಮ್ ಇಷ್ಟು ವರ್ಷಕ್ಕೆ ಇಷ್ಟು ಲೇಟಾಗಿ ಬಂದಿರೋದು. ಮಾಸ್ತಮ್ಮ ಇದೇನು ಅಂದರೆ ದೇವರು ಹೋಗೋಕ್ಕೆ ಮುಂಚೆ ಮಲ್ಕೋತಾರೆ. ದೇವ್ರು ದಾಟ್ಕೊಂಡು ಹೋಗುತ್ತೆ, ದಾಟ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಅಂತ ಈ ಥರ ಮಲ್ಕೋತಾರೆ. ಮಕ್ಕಳು ಎಲ್ಲರೂ ಮಲಗಿಸ್ತಾರೆ. ಒಳ್ಳೆ ನಾವು ಮಲ್ಕೋತಿದ್ವಿ, ಬಟ್ ಇವಾಗ ಮಲ್ಕೊಂಡಿಲ್ಲ ಅಷ್ಟೇ. ರಾತ್ರಿನೂ ಇಲ್ಲೇ ಊಟ ಕೊಟ್ಟಿದ್ದು. ಹೆಂಗ್ ಬೇಜಾರಾಯ್ತು ಅಂದರೆ, ನಾವು ನೀಟಾಗಿ ಕುತ್ಕೊಂಡಾಗ ಮಳೆ ಬಂತು, ನಾವು ಎದ್ಮೇಲೆ ನೀಟಾಗಿ ಮಳೆ ನಿಂತೋಯ್ತು. ಈಗ ಬೇಗ ಬರೋಣ ಅಂತ ಬಂದಿದ್ದೀವಿ ಅಷ್ಟಲ್ಲ. ಅಲ್ಲೇ ಒಂದು ಪಂಕ್ತಿ ಕುತ್ಕೊಬಿಟ್ಟವ್ರೆ. ಬೇಗನೆ ಬಂದ್ವಿ, ಅದೇ ದೇವ್ರಿಗೆ ಲೇಟಾಗಿ ಬಂದ್ವಿ. ಬೆಳಿಗ್ಗೆ ತಿಂಡಿ ಪೊಂಗಲ್, ಬಾತು, ಕೇಸರಿ ಬಾತು. ಅದು ಏನು ಗೊತ್ತಾ, ಬಿಸಿ ಬಿಸಿ ಊಟ ಚೆನ್ನಾಗೈತೆ. ಎಷ್ಟು ಊಟ ಎಲ್ಲ ಸೂಪರ್ ಆಗೈತೆ. ನನ್ನ ಫೇವ್ರೆಟ್ ಬಾತ್. 2 ಸಲ ಹಾಕ್ಸ್ಕೊಂಡು ತಿಂತಾ ಇದ್ದೀನಿ. ರಾತ್ರಿನೂ ಊಟ ಚಿತ್ರಾನ್ನ, ಅನ್ನ ಸಾಂಬಾರೆಲ್ಲ ಸೂಪರ್ ಆಗಿತ್ತು. ಮಜ್ಜಿಗೆ ರಸಮ್ ಎಲ್ಲ ಐತಂತೆ. ನಾವು ಅನ್ನ ಸಾರು ಮತ್ತು ಚಿತ್ರಾನ್ನ ತಿಂದ್ವಿ, ಸಖತ್ತಾಗಿತ್ತು. ಲಾಸ್ಟ್ ಟೈಮ್ ಊಟ ಚೆನ್ನಾಗೈತೆ, ಈ ಟೈಮ್ ಸಖತ್ತಾಗಿ ಅಡುಗೆ ಮಾಡಿಸ್ತಿದ್ದಾರೆ. ಪ್ರಸಾದ ಅಂತೂ ಸೂಪರ್ ಆಗೈತೆ. ಇನ್ನು ಹುಣಸ್ಥಳಿಯಿಂದ ಅಪ್ಪ ಅಮ್ಮ ಚಂದಣ್ಣ ಪಿಂಕಿಯಕ್ಕೆ ಎಲ್ಲ ಬರ್ತಿದ್ದಾರೆ. ಸೊ ಆಕ್ಚುಲಿ ಬೆಳಿಗ್ಗೆನೂ ಊಟ, ರಾತ್ರಿನೂ ಊಟ, ಇವತ್ತು ನೈಟು ಊಟ, ಮಧ್ಯಾಹ್ನ ಒಂದು ಟೈಮಿಗೆ ಮಾತ್ರ ಅಡುಗೆ ಮಾಡಬೇಕು. ಸೊ ಮಾಡ್ಕೊತಿದ್ದೆ. ಹೆಂಗೆ ಹಬ್ಬ ಇದ್ದಾಗ ಊರಲ್ಲಿ ಊಟ ಕೊಟ್ಬಿಟ್ರೆ, ಪ್ರಸಾದ ಅಂತ ಕೊಟ್ಬಿಟ್ರೆ ಎಷ್ಟು ಹುಡುಗಿರ್ಗೆ ಎಷ್ಟು ಆರಾಮ್ ಅಂದರೆ ಫುಲ್ ಆರಾಮ್. ಮೇಕಪ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಓಡಾಡ್ಬೋದು. ಈಗ ಒಂದು ಟೈಮ್ಗೆ ಅಡುಗೆ ಮಾಡಿದ್ರೆ ನೈಟ್ ಮತ್ತೆ ಊಟ ಮಾತ್ರ ದೇವ್ರ ಪ್ರಸಾದ. ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾಡಿಸ್ತವ್ರೆ. ಯಾರಿಗೂ ಶಾರ್ಟೇಜು ಆ ಥರ ಏನು ಅನಿಸ್ತಿಲ್ಲ. ತುಂಬ ಅಕ್ಕಪಕ್ಕದ್ದು ರಿಲೇಟಿವ್ಸ್ಗಳು, ಊರುಗಳವರು ಎಲ್ಲರೂ ಬರ್ತವ್ರೆ. ಎಲ್ರಿಗೂ ಅಡ್ಜಸ್ಟ್ ಆಗೋ ಥರ ನೀಟಾಗಿ ಅಡುಗೆ ಮಾಡಿಸ್ತವ್ರೆ. ಅದು 2 ಸಲ ಹಾಕೊಡ್ತಾರೆ. ವೆರೈಟಿ ಒಂದೊಂದು ಮಾಡಿಸ್ತಿಲ್ಲ, 2-3 ಐಟಮ್ಸ್ಗಳನ್ನಾದ್ರೂ ಮಾಡಿಸ್ತಾರೆ. ಸಖತ್ತಾಗಿ ಅಡುಗೆ ಅಂತೂ ಮಾಡಿಸ್ತವ್ರೆ. ನನಗಂತೂ ತುಂಬ ಇಷ್ಟ ಆಯ್ತು. ನಮ್ಮೂರ್ದು ನಮ್ಗೆ ಹೇಳ್ಕೊಂಡು ನಮ್ಗೆ ಖುಷಿ ಇದ್ದೇ ಇರುತ್ತಲ್ವಾ. ಸೀರಿಯಸ್ಲಿ ನಮ್ಮೂರ ಹಬ್ಬ ಅಂದ್ರೇ ಖುಷಿ. ರಂಗದಬ್ಬ 4 days. ಅದರಲ್ಲಿ ನಾಳೆ ಮಾಮೂಲಿ ಅಣ್ಕೈ ಪೂಜೆ ಇರುತ್ತೆ ಅಷ್ಟೇ. ಮಾಮೂಲಿ ನಾನ್ ವೆಜ್ ಮಂಗಳವಾರ. ಬಟ್ ನನಗೆ ಜಾಸ್ತಿ ಎಂಜಾಯ್ ಮಾಡೋದು ಸಂಡೇ ಒಂದೇ. ಇವಾಗ ಹೋಳಿ ಸೆಲೆಬ್ರೇಷನ್ ಇರುತ್ತೆ. ಇವಾಗ ಹೋಳಿ ಸೆಲೆಬ್ರೇಷನ್ ಇರುತ್ತೆ, ಅದನ್ನು ವಿಡಿಯೋ ಹಾಕ್ತೀನಿ. ಲೋ ಮನೆ ತವೆ ಹಾಕ್ಬಿಟ್ಟವು ಯಶು. ಸೂಪರ್. ಹೋಳಿ ಸ್ಟಾರ್ಟ್. ನನ್ನ ತಂಗಿ ಸುಷ್ಮಾ ಅಂತ ಇವಾಗ ಪರಿಚಯ ಮಾಡ್ತಾ ಇದ್ದೀನಿ. ಇವಳು ನನ್ನ ಫಂಕ್ಷನ್ಗೆ ಯಾವ್ದಕ್ಕೂ ಬಂದಿಲ್ಲ ಗೈಸ್. ಇವಳ ಹೆಸರು ಅಚ್ಚನಲ್ಲ. ಹೋಳಿ ಸ್ಟಾರ್ಟ್ ಆಗೈತೆ. ಅವ್ರು ಬಂದ್ಮೇಲೆ ನಿಜ ವಿಡಿಯೋ ಮಾಡಕ್ ಆಗುತ್ತೆ ಏನೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ನಮ್ಮಕ್ಕ ಅವಳು ಓದ್ಕೊಂಡೇ ಬಿಟ್ಲು.
ಸುಮ್ನಿರಪ್ಪ ಹಾಕ್ಬಿಡ. ವಿಡಿಯೋ ಹಾಯ್ ಗೈಸ್, ಹೋಳಿ ಎಲ್ಲ ಹಾಡಾಯ್ತು, ಫ್ರೆಶ್ ಅಪ್ ಆಗಿ ಹಬ್ಬದ ಊಟನೂ ಮಾಡಾಯ್ತು. ಇವಾಗ ಭೈರವೇಶ್ವರ ಬಾಯಿ ಬೀಗ ಐತೆ, ಎಲ್ಲ ಹೋಗ್ತಾ ಇದೀವಿ, ರೆಡಿ ಆಗಿದೀವಿ. ಇವಳು ರೆಡಿ ಆಗಿದ್ದಾಳೆ. ನನ್ ಮಗನ್ ನೋಡಿ, ಟ್ರ್ಯಾಕ್ಟರ್ ಬಿಟ್ಟು ಎಲ್ಲೂ ಹೋಗಲ್ಲ. ಏನದು ಛೀ, ಯಾರನ್ನ ವಿಡಿಯೋ ಮಾಡ್ತಿದೀವಿ. ಬನ್ನಿ, ಅಲ್ಲೇ ದೇವ್ರು ಬಂದೈತೆ. ಬನ್ನಿ ಹೋಗೋಣ, ಟೈಮ್ ಐತೈತೆ. ಜಾತ್ರೆ ಕಟ್ಟೈತೆ. ನನ್ನ ಮಕ್ಳುಗಳು ಕರ್ಕೊಂಡ್ಬಂದ್ಬಿಟ್ರೆ ರೋಡಲ್ಲಿ ದೇವ್ರ ನೋಡೋಕ್ಕಿಂತ ಹೆಚ್ಚಾಗಿ ಇದನ್ನೇ ಅರ್ಧ ತೋರ್ಸ್ಕೊ ಬರ್ಬೇಕಿರ್ತದೆ. ಅದು ಕೊಡ್ಸಮ್ಮ ಇದು ಕೊಡ್ಸಮ್ಮ ಅನ್ಕೊಂಡು ನನ್ನ ಚಿಂಪು ಇದ್ದಿದ್ರೆ ಪಾಪ ಅವ್ರ ಅಮ್ಮಕ್ಕೆ ಚೆನ್ನಾಗಿ ರಿಮೈಂಡ್ ಎತ್ತಿಸ್ಕೊಂಡು. ಎಲ್ಲಿ ಅವನು? ನಿಮ್ಮ ಅಮ್ಮನ ಏನು ಕೇಳಲ್ವಾ? ಪಾಪ ನನ್ನ ಮಗಂಗೆ ಹೊಡೆದಾಕ್ಬಿಟ್ಲಿ. ಪಾಪಂದ ದೇವ್ರ ನೋಡೋಕ್ಕೋಸ್ಕರ ಎಲ್ಲೆಲ್ಲಿ ಜಾಗ ಐತೆ ಹೈಟ್ ಆಗಿ, ಆ ಹೈಟ್ ಹತ್ರನೇ ಹೋಗಂಗ್ ನಿಂತಿದೀವಿ. ಯಾರ ಒಬ್ರು ಉಳ್ಕೊಂಡ್ರೆ ಎಲ್ಲ ಅಲ್ಲಿ ತೋರ್ಸ ಕಡೆ ಹಂಗೆ ಅದ್ರ ಮೇಲೆ ನಿಂತಿದ್ದೀವಿ. ಒಬ್ರು ಏನಾದ್ರು ಮಿಸ್ ಆಗಿ ತಳ್ಳಿದ್ರೆ ಡುಬು ಅಂತ ಎಲ್ಲ ಬಿಡೋದೆ. ಬಟ್ ದೇವ್ರು ಅಲ್ಲಿ ಬಂದೈತೆ. ಇದನ್ನ ಸೂರ್ಬಾಣ ಅಂತಾರೆ ನಮ್ಮ ಸೈಡು. ಇದನ್ನ ಹಬ್ಬದ ಈವ್ನಿಂಗು ಇದನ್ನ ಬಿಡಬೇಕು. ಹಬ್ಬ ಬಾಯ್ಬೀಗ ಎಲ್ಲ ಮುಗೀತು. ಮಳೆ ಬರ್ತಿತ್ತು ನೆನ್ನೆ. ಇಷ್ಟೊತ್ತಲ್ಲಿ ಮತ್ತೆ ಬೇಗ ಮಳೆ ಬಂದ್ಬಿಡ್ತಲ್ಲ, ಇವತ್ತು ಮತ್ತೆ ಮಳೆ ಬರುತ್ತೆ ಅಂದ್ಬಿಟ್ಟು ಇವತ್ತು ಬೇಗ ಅನೌನ್ಸ್ ಮಾಡಿದ್ರು. 6:30 7 ಗಂಟೆಗೆಲ್ಲ ಊಟ ಕೊಟ್ಬಿಡ್ತೀವಿ, ಬೆಂದಿ ಊಟ ಮಾಡ್ಕೊಬಿಡಿ, ಮತ್ತೆ 9 ಗಂಟೆಗೆ ಆರ್ಕೆಸ್ಟ್ರಾ ಐತೆ ಅಂತೆಲ್ಲ ಹೇಳವ್ರೆ. ಅದಕ್ಕೆ ಈಗ ಬೇಗ ಬೇಗ ಅನ್ನದಾನ ಮಾಡ್ತವ್ರೆ. ಊಟ ಮಾಡ್ಕೊಂಡೆ ಹೋಗೋಣ. ಆ್ಯಕ್ಚುಲಿ ಯಾವಾಗಲೂ ನಾವೇನು ಮಾಡ್ತಿದ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಆಮೇಲೆ ಬಂದು ಊಟ ಮಾಡ್ತಿದ್ವಿ. ಬಟ್ ಇವತ್ತು ಪೂಜೆ ಮುಗಿದ ತಕ್ಷಣ ಅವ್ರ ಜನಕ್ಕೆಲ್ಲ ಇವಾಗಲೇ ಊಟ ಮುಗಿಸ್ಕೊಂಡು ಆಮೇಲೆ 9 ಗಂಟೆಗೆ ಆರ್ಕೆಸ್ಟ್ರಾ. ಏನ್ ಬೇಕು ಅರ್ಪಿತಾ? ಇನ್ನೊಂದು ಎಳೆ ಮಗು ಕರ್ಕೊಂಡ್ ಬಂದಿದ್ದೀನಿ ನಾನು. ಟಿಪ್ಪರ್ ಕೇಳ್ತೈತೆ. ತಗೊಂಡು ಏನ್ ಬೇಕೆಲ್ಲ ತಗೊಂಡು ಅವ್ರ ಹತ್ರ ಹೋಗಿ ಕೆಲಸ ಮಾಡ್ಕೊಂಡು ಬಾ ಸಂಜೆಗೆ ಬೆಳಿಗ್ಗೆ. ಆಮೇಲೆ ಇನ್ನೇನ್ ಬೇಕು ಹೇಳು? ನಾನಂತೂ ಅದಕ್ಕೆ ಮಕ್ಳು ಕರ್ಕೊಬರಲ್ಲಪ್ಪ ಇಂತಾಗೆಲ್ಲ. ನಮ್ಗೆ ಪೆನಲ್ಟಿ ಹಾಕ್ಬಿಡ್ತಾರೆ. ಪೆನಲ್ಟಿನ ಹಬ್ಬ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಾಯ್ತು.
ನಾನಂತೂ ತುಂಬ ಎಂಜಾಯ್ ಮಾಡಿದೆ, ಅದರಲ್ಲೂ ಹೋಳಿ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಪ್ಲೀಸ್ ಎಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಊಟನೂ ಚೆನ್ನಾಗಿತ್ತು. ಎಗ್ರೋಗೈತೆ, ಎಗ್ರೋಗ್ಬಿಟ್ಟೈತೆ. ಇವ್ರಿಬ್ರು ಬರೀ ಜಗಳನ್ನೇ ಆಡ್ತವ್ರೆ. ಯಪ್ಪ ಇವ್ರಿಬ್ರು ಅಂತೂ ಇವ್ರಿಬ್ರು ವಾದ ಮಾಡೋದ ನಂಗೆ ನೋಡಕ್ ಆಗ್ತಿಲ್ಲ. ಹಾ ಹೋಗ್ತಾ ಇದೀವಿ, ಬನ್ನಿ ತೋರಿಸ್ತೀವಿ. ನಾವು ಆರ್ಕೆಸ್ಟ್ರಾ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಆರ್ಕೆಸ್ಟ್ರಾ ಹೇಗಿತ್ತು ಅರ್ಪಿತಾ? ನಿಜ ನಂಗೂ ಅಷ್ಟೇನೇನು ಇಷ್ಟ ಆಗಲಿಲ್ಲ. ಓಕೆ ಹುಡುಗರು ಚೆನ್ನಾಗಿ ಮಾಡ್ತಿದ್ರು, ಹುಡುಗಿರು ಒಬ್ರು ಚೆನ್ನಾಗಿ ಮಾಡಲಿಲ್ಲ. ನೆಕ್ಸ್ಟ್ ಟೈಮು 500 ರೂಪಾಯಿ ವಿಡಿಯೋ ನೋಡ್ತಿದ್ರೆ ಅಥವಾ ಯಾವ ರೀತಿನ ಆರ್ಕೆಸ್ಟ್ರಾ ಮಾಡಿಸಿದ್ದು ನೆಕ್ಸ್ಟ್ ಟೈಮ್ ಸ್ವಲ್ಪ ಬೆಟರಾಗಿ ಬೇರೆ ಯಾರನ್ನಾದ್ರೂ ನೋಡಿ. ನನಗಂತೂ ನನಗೆ ಅಂತಲ್ಲ, ಆಲ್ಮೋಸ್ಟ್ ಹೆಂಗಸ್ರು ಯಾರೂ ಇಷ್ಟಪಡಲಿಲ್ಲ. ಇವತ್ತಿನ ಹಬ್ಬ ಈ ಥರ ಇತ್ತು. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್.